ಫಿಲ್ಮ್ ಸ್ಟಾರ್ ಆಲಿಯಾ ಭಟ್ ಮೇಲಿರುವ ಆರೋಪವೆಂದರೆ ಇವರು ಎಲ್ಲ ಸೀಕ್ರೆಟ್ ಅನ್ನು ಔಟ್ ಮಾಡುತ್ತಾರೆ ಎಂಬುದು. ಆಲಿಯಾ, ನಿಮ್ಮ ಇಂಟರ್ವ್ಯೂಗಳನ್ನ ಓದ್ತಾ ಇದ್ದೆ. ಅದರಲ್ಲಿ ನೀವು ಹೇಳ್ತೀರಾ ಮಮ್ಮಿ ನಿಮ್ಮನ್ನ ಲೇಟ್ ನೈಟ್ ಪಾರ್ಟಿಗಳಿಗೆ ಕಳಿಸ್ತಾ ಇರ್ಲಿಲ್ವಂತೆ. ಹಾ, ಬೇರೆ ಮಮ್ಮಿ ಇವಾಗಲ್ಲ. ನಾನು ಸ್ವಲ್ಪ ಯಂಗ್ ಆಗಿದ್ದಾಗ, ಇವಾಗ್ಲೂ ಯಂಗ್ ಇದ್ದೀನಿ, ಮುಂಚೆ ಜಾಸ್ತಿ ಯಂಗಿದ್ದೆ. ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ನಾನು ಪಾರ್ಟಿ ಮಾಡಕ್ ಹೊರಗೆ ಹೋಗ್ತಿದ್ದೆ. ಶಿ ಯೂಸ್ ಟು ಗೆಟ್ ವರಿಡ್ ಅಬೌಟ್ ಮೀ. ನಾನು ಮನೆಯಿಂದ ಹೊರಗೆ ಇಷ್ಟ್ ಲೇಟ್ ಆಗಿರ್ಬಾರ್ದು. ಅದು ತುಂಬಾ ಆಬ್ವಿಯಸ್ಲಿ ನಾನು ತುಂಬಾನೇ ಯಂಗ್ ಗರ್ಲ್. ಅವ್ರಿಗೆ ಇಷ್ಟ ಆಯ್ತು ನಾನ್ ಡಿಸಿಪ್ಲಿನ್ ಆಗಿದ್ದು ಮತ್ತೆ ಬೇಗನೆ ಬಂದು ಮಲ್ಕೊಳ್ಳಿ ಮತ್ತೆ ಪಾರ್ಟಿ ಎಲ್ಲ ಮಾಡದೇ ಇರ್ಲಿ. ಮತ್ತೆ ನಿಮ್ಮ ತಂದೆ ಎಲ್ಲ ಹುಡುಗರ ಮೇಲೆ ಕಣ್ಣಿಡ್ತಾ ಇದ್ರು ಅಂತ ಕೂಡ ಬರ್ದಿದ್ದೀರಾ. ಹುಡುಗರ ಮೇಲೆ ಕಣ್ಣ ಅಂದ್ರೆ ನಿಮ್ಮನ್ನ ಯಾರು ನೋಡಕ್ ಬರ್ತಿದ್ರಲ್ಲ ಅವ್ರ ಮೇಲೆ? ಹಾ, ಕಣ್ಣಿಟ್ಟಿರ್ಲಿಲ್ಲ ಅವರು, ಆದ್ರೆ ಸ್ವಲ್ಪ ಹಿಂಗಾಗ್ತಿದ್ರು. ಇವಾಗ್ಲೂ ಹಾಗೆ ಮಾಡ್ತಾರೆ, ಅದೇನ್ ಚೇಂಜ್ ಆಗಲ್ಲ. ಐ ಥಿಂಕ್ ಅಪ್ಪ ಹಾಗೆ ಇರ್ತಾರೆ ಅಟ್ ದಿ ಎಂಡ್ ಆಫ್ ದಿ ಡೇ. ಒಂದ್ಸಲ ನಾನು ನನ್ನ ಒಬ್ಬ ಒಳ್ಳೆ ಫ್ರೆಂಡ್ಗೆ ಒಂದ್ ದೊಡ್ಡ ಗಿಫ್ಟ್ ಕೊಟ್ಟೆ ಕ್ರಿಸ್ಮಸ್ಗೋಸ್ಕರ. ಆವಾಗ ನಮ್ಮಪ್ಪ ಕೇಳಿದ್ರು, ನೀನು ಈ ಪ್ರೆಸೆಂಟ್ಗೋಸ್ಕರ ಎಷ್ಟು ಖರ್ಚು ಮಾಡ್ದೆ ಅಂತ. ಸೊ ನಾನ್ ಹೇಳ್ದೆ ವಾಟ್ ಎವರ್, ಎಷ್ಟು ಖರ್ಚು ಮಾಡಿದ್ನಲ್ಲ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು, ಯಾಕಂದ್ರೆ ಅದು ಚೇರ್ ವೇರ್ ಆಗಿತ್ತು, ಮಸಾಜ್ ಚೇರ್. ಸೊ ಅವ್ರು ಹೇಳಿದ್ರು ಓಕೆ, ನನಗೂ ಇದೇ ಅಮೌಂಟಿಂದು ಒಂದ್ ಪ್ರೆಸೆಂಟ್ ಬೇಕು. ಸೊ ಐ ಸೆಡ್ ಈ ಅಮೌಂಟ್ದು ನಾನು ಏನ್ ಪ್ರೆಸೆಂಟ್ ಕೊಡ್ಲಿ, ಬಿಕಾಸ್ ಅವ್ರು ಏನು ಮಾಡೋದಿಲ್ಲ, ಬರೀ ಬುಕ್ಸ್ ಓದ್ತಿರ್ತಾರೆ. ಸೊ ನಾವೇನ್ ಡಿಸೈಡ್ ಮಾಡಿದ್ವಿ ಅಂದ್ರೆ ನನ್ ಕ್ರೆಡಿಟ್ ಕಾರ್ಡ್ನ ಅವ್ರ ಅಕೌಂಟಿಗೆ ಅಟ್ಯಾಚ್ ಮಾಡ್ತೀವಿ. ಸೊ ಅವ್ರಿಗೆ ಯಾವಾಗ್ಲೇ ಬುಕ್ ಬೇಕು ಅಂದ್ರೂ ನನ್ ಕ್ರೆಡಿಟ್ ಕಾರ್ಡ್ ಇಂದ ತಗೋತಾರೆ. ಸೊ ಐ ಆಮ್ ಗೋಯಿನ್ ಟು ಪೇ ಫಾರ್ ಹಿಸ್ ಬುಕ್ಸ್ ಫಾರ್ ಲೈಫ್ ಲಾಂಗ್. ತುಂಬಾ ಒಳ್ಳೆ ಗಿಫ್ಟ್. ಆದ್ರೆ ಇದು ಕಾಂಪಿಟೇಷನ್ ಕಾರಣದಿಂದ ಆಗಿರೋದು. ಯಾಕಂದ್ರೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಹೇಗೆ ಅವನಿಗೆ ಯಾರಿಗೋ ನೀನು ಇಷ್ಟ ದೊಡ್ಡ ಪ್ರೆಸೆಂಟ್ ಕೊಡಕ್ ಆಗುತ್ತೆ? ಐ ಆಮ್ ಯೋರ್ ಫಾದರ್, ನನಗೆ ಇಂಪಾರ್ಟೆಂಟ್ ಪ್ರೆಸೆಂಟ್ ನೋಡಿ. ತಂದೆ ನಿಮ್ಮಲ್ಲಿ ಇಷ್ಟೊಂದು ಕಣ್ಣಿಟ್ಟಿದ್ದಾರೆ, ಅಮ್ಮ ಪಾರ್ಟಿಗಳಿಗೆ ಕಳ್ಸೋದಿಲ್ಲ, ಮತ್ತೆ ನಿಮ್ ಬಗ್ಗೆ ಇಷ್ಟೊಂದು ಸೀಕ್ರೆಟ್ಗಳು ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಆಗೋದಿಕ್ ಹೇಗ್ ಸಾಧ್ಯ? ಪ್ರತಿದಿನ ಪ್ರಿಂಟ್ ಆಗುತ್ತೆ. ಇವ್ರ ಜೊತೆ ಗೆಳೆತನ, ಇವ್ರ ಜೊತೆ ಫ್ರೆಂಡ್ಶಿಪ್. ಯಾರು ಔಟ್ ಮಾಡ್ತಾರೆ? ಸೀಕ್ರೆಟ್ ನಾನಿದನ್ನ ಸೀಕ್ರೆಟ್ ಔಟ್ ಅಂತ ಹೇಳಲ್ಲ. ಯಾಕಂದ್ರೆ ಸೀಕ್ರೆಟ್ ಅಂದ್ರೆ ನನ್ ಸೀಕ್ರೆಟ್ ನಾನ್ ಯಾರಿಗೂ ಹೇಳಿದೀನಿ, ಅವರು ನನ್ ಸೀಕ್ರೆಟ್ ನ ಔಟ್ ಮಾಡಿದಾರೆ ಅಂತ. ನಾನಿದನ್ನ ಸ್ಪೆಕ್ಯುಲೇಷನ್ ಅಂತ ಹೇಳ್ತೀನಿ. ಕೆಲವೊಂದ್ ನಿಜ ಅಲ್ಲ. ನೋಡಿ, ಕರಣ್ ಜೋಹರ್ ಅವ್ರು ಹೇಳ್ತಾರೆ ನನ್ನ ಹತ್ರ ಎಲ್ಲಾ ಸೀಕ್ರೆಟ್ಸ್ ನ ಹೇಳ್ಕೊತಾಳೆ ಅಂತ. ಹಾ, ಕರಣ್ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ನಾನ್ ಎಲ್ಲಾರ್ ಜೊತೆ ನಾನ್ ಏನು ಹೈಡ್ ಮಾಡಲ್ಲ, ಎಲ್ಲಾರ್ ಜೊತೆ ಶೇರ್ ಮಾಡ್ತೀನಿ. ಯಾಕಂದ್ರೆ ನಾನೇನ್ ಅನ್ಕೋತೀನಿ ಅಂದ್ರೆ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಹೈಡ್. ಅಪಾರ್ಟ್ ಫ್ರಮ್ ದಿಸ್ ನಾನು ಬರೀ ಬಾತ್ರೂಮ್ ಡೋರ್ ಕ್ಲೋಸ್ ಮಾಡ್ತೀನಿ. ಅದರ್ ದೆನ್ ದಟ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಹೈಡ್. ನಾನೊಂದು ಓಪನ್ ಬುಕ್. ಬರೀ ನನ್ಗೆ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಕ್ಕೆ ಇಷ್ಟ ಆಗಲ್ಲ. ನೋಡಿ, ಯಾವಾಗ ಪ್ರಿಂಟ್ ಆಗತ್ತಲ್ಲ ವರುಣ್ ಧವನ್ ಅವರ ಬಗ್ಗೆ ಮತ್ತೆ ಸಿದ್ಧಾರ್ಥ್ ಮಲ್ಹೋತ್ರಾ ಅವರ ಬಗ್ಗೆ ಮ್ಯಾಗಝಿನ್ಸ್ ಅಲ್ಲಿ, ನ್ಯೂಸ್ ಪೇಪರ್ನಲ್ಲಿ, ಸೋಷಿಯಲ್ ಮೀಡಿಯಾನಲ್ಲಿ. ಸೊ ನಾನೇನ್ ಅನ್ಕೋತೀನಿ ಅಂದ್ರೆ, ಒಂದ್ ವೇಳೆ ಈ ವಿಷಯ ನಿಜ ಅಲ್ಲ ಅಂತ ಅಂದ್ರೆ, ಸೊ ನನಗೆ ಇದರಿಂದ ಏನೋ ಎಫೆಕ್ಟ್ ಆಗ್ಬಾರ್ದು. ನಾನು ಟೋಟ್ಲಿ ಕೂಲ್ ಆಗಿರ್ಬೇಕು. ಒಂದ್ ವೇಳೆ ಏನಾದ್ರೂ ನಿಜ ಆದ್ರೆ ಆಬ್ವಿಯಸ್ಲಿ ನಾನು ಎಫೆಕ್ಟ್ ಆಗ್ಬಾರ್ದು, ಯಾಕಂದ್ರೆ ನಿಜಾನೇ ಇದು. ಏನ್ ಹೇಳ್ಬೋದು? ಮತ್ತೆ ನಮ್ಗೆ ಗೊತ್ತಾಗತ್ತೆ ಯಾವ್ ನಿಜ ಯಾವ್ ಸುಳ್ಳು? ಅದೇ ತಾನೇ ವಿಷಯ ಇಲ್ಲಿ. ನಾನ್ ಯಾವತ್ತೂ ಮುಂದೆಯಿಂದ ಎಕ್ಸೆಪ್ಟ್ ಮಾಡಕ್ ಇಷ್ಟಪಡಲ್ಲ. ನೈದರ್ ಡು ಐ ವಾಂಟ್ ಟು ಡಿನೈ ಇಟ್. ಯಾಕಂದ್ರೆ ಡಿನೈ ಮಾಡಿದ್ರೆ ಏನಾಗುತ್ತೆ, ಆದ್ರೆ ಆಬ್ವಿಯಸ್ಲಿ ತಪ್ಪಾಗಿದ್ರೆ ನಾನ್ ಡಿನೈ ಮಾಡ್ಬಿಡ್ತೀನಿ. ಬಟ್ ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿದ್ರಿ ಅನ್ಸಲ್ವಾ? ತುಂಬಾ ತಪ್ಪಾಗಿದ್ರೆ ಯಾರಾದ್ರೂ ಹೇಳ್ಬಿಟ್ರೆ, ಆಲಿಯಾ ನೀವು ಅಮೆರಿಕ ಶಿಫ್ಟ್ ಆಗ್ತಿದ್ದೀರಾ ಅಂತ ಕೇಳ್ಪಟ್ಟಿದೀವಿ ಅಂತ, ಅವಾಗ ಆಬ್ವಿಯಸ್ಲಿ ನಾನ್ ಹೇಳ್ತೀನಿ ಇಲ್ಲ. ಬಟ್ ಯಾರಾದ್ರೂ ಹೇಳಿದ್ರೆ ಆಲಿಯಾ ಕೇಳ್ಪಟ್ಟಿದೆ, ನೀವ್ ಈ ಹುಡುಗನ್ ಜೊತೆ ಏನೋ ನಡೀತಿದೆ ಅಂತ, ಒಂದ್ ವೇಳೆ ನಡೀತಿದ್ರು ನಾನ್ ಏನು ಹೇಳಲ್ಲ. ಯಾಕಂದ್ರೆ ಎಕ್ಸೆಪ್ಟ್ ಮಾಡಕ್ ಇಷ್ಟ ಇಲ್ಲ ನಂಗೆ. ನೋಡಿ, ಈಗ ನಾನ್ ನಿಮ್ಗೆ ಹೇಳ್ತೀನಿ, ಈ ಒಬ್ಬ ಹುಡುಗನ್ ಜೊತೆಗೆ ನಿಮ್ಮ ಸಾಕಷ್ಟು ಫೋಟೋಸ್ ಪ್ರಿಂಟ್ ಆಗ್ತಾ ಇದೆ ನ್ಯೂಸ್ ಪೇಪರ್ನಲ್ಲಿ. ನಾವು ರಿಸರ್ಚ್ ಮಾಡ್ಬೇಕಾದ್ರೆ ಪ್ರತಿ ಕ್ಷಣಕ್ಕೂ ಒಂದು ಹೊಸ ಫೋಟೋ ಈ ಹುಡುಗನ್ ಜೊತೆಗೆ ಬರ್ತಾ ಇತ್ತು. ಈ ಹುಡುಗನ್ ಬಗ್ಗೆ ಏನಾದ್ರು? ಹುಡುಗ ಯಾರು? ರಣಬೀರ್ ಕಪೂರ್. ಆಗ್ಲೇ ನಾನ್ ಹೇಳ್ದಾಗ್ಲೇ ಏನು ಎಕ್ಸೆಪ್ಟ್ ಮತ್ತೆ ಡಿನೈ ಮಾಡಕ್ ಇಷ್ಟಪಡಲ್ಲ. ಅಲ್ಲ, ನಾನ್ ಕೇಳ್ತಾ ಇದ್ದೀನಿ ಇವ್ರ ಜೊತೆ. ನನ್ ಮುಖ ರೆಡ್ ಆಗಿದೆ, ಅದನ್ನ ಮೊದ್ಲು ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ. ಹಾ, ಅಲ್ಲ, ನಾನಂತೂ ನಿಮ್ಮನ್ನ ಒಂದು ನೇರವಾದ ಪ್ರಶ್ನೆ ಕೇಳ್ತಾ ಇದ್ದೆ, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರೆ ಹೇಗನ್ಸುತ್ತೆ ಅಂತ. ನೀವ್ ಇದನ್ ಕೇಳಿರ್ಲಿಲ್ಲ. ಡಫರ್ ಇದೀನಿ, ಆದ್ರೆ ಇಷ್ಟು ಡಫರ್ ಇಲ್ಲ. ನೀವ್ ಫಿಲ್ಮ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ಚೆನ್ನಾಗಿದೆ. ಮತ್ತೆ
ಐ ಮೀನ್ ನಾನು ಫಿಲ್ಮ್ ಬಗ್ಗೆನೇ ಮಾತಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಅನಿಸ್ತಿದೆ. ಮತ್ತೆ ಫಿಲ್ಮ್ ರಿಲೀಸ್ ಆಗ್ತಿದೆ, ಪ್ಲೀಸ್ ಹೋಗಿ ಥಿಯೇಟ್ರಲ್ಲಿ ನೋಡಿ. ನೀವು ಸಿನಿಮಾದಲ್ಲಿ ಯಾವ ಹೀರೋ ಜೊತೆ ಕೆಲಸ ಮಾಡಿದ್ರಲ್ಲ ಅವ್ರ ಬಗ್ಗೆ ಏನನ್ಸುತ್ತೆ ನಿಮಗೆ? ಎಲ್ಲರಿಗೂ ಇಷ್ಟ ಆಗುತ್ತಲ್ಲ, ಅವರು ತುಂಬಾನೇ ಟ್ಯಾಲೆಂಟೆಡ್ ಆಕ್ಟರ್. ಮತ್ತೆ ಫಿಲ್ಮ್ ಮಾಡಾದ್ಮೇಲೆ ಅವ್ರನ್ನ ತಿಳ್ಕೊತಾನೂ ಇದ್ದೀನಿ. ಸೊ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ. ಹೀಸ್ ಅ ವೆರಿ ಟ್ಯಾಲೆಂಟೆಡ್ ಆಕ್ಟರ್. ಅವರು ತುಂಬಾನೇ ಒಳ್ಳೆ ಆರ್ಟಿಸ್ಟ್. ಬಟ್ ವಾಟ್ ಐ ರಿಯಲೈಸ್ಡ್ English, sorry. What I realized while shooting the film that he's the most zen-like human being I have met in my life. ಅವ್ರು ಎಷ್ಟು ಕಾಮ್ ಆಗಿರ್ತಾರೆ, ಎಷ್ಟು ರಿಲ್ಯಾಕ್ಸ್ಡ್ ಆಗಿರ್ತಾರೆ. I have never met anyone like that. ಸೆಟ್ಟಲ್ಲೂ ಕೂಡ ಆಫ್ ಸೆಟ್ಟಲ್ಲೂ ಕೂಡ he doesn't get affected by anything. ಮತ್ ಅದೇನೆ ನನ್ನ ಪ್ರಕಾರ ಅವ್ರದ್ದು ತುಂಬಾ ಬೆಸ್ಟ್ ಕ್ವಾಲಿಟಿ. ನೋಡಿ, ಒಂದು ಹಾಡಿದ್ಯಲ್ಲ, ಜಬ್ ಸೆ ಮಿಲಾ ಹೂ ತೇರಾ ಹೋನಿ ಲಗಾ ಹೂ. ಅದ್ಯಾವ ಹಾಡೋದು? ಫ್ರಮ್ ಅಜಬ್. ಹಾ ತೇರಾ. ಹಾ, ಕರೆಕ್ಟ್. ಏನಿದು ಡಬಲ್ ಮೀನಿಂಗ್ ಇತ್ತ ಅದ್ರಲ್ಲಿ? ಅದನ್ನೇ ಕೇಳ್ತಾ ಇದ್ದೀನಿ. ಹಾ, ಇಲ್ಲ, ನನ್ಗೋಸ್ಕರ ಹಾಡ್ಲಿಲ್ಲ ಅವರು. ಅವ್ರು ಹಾಡಲ್ಲ ಜಾಸ್ತಿ. ಹಾ, ನೋಡಿ, ಯಾಕಂದ್ರೆ ಎಲ್ಲಾ ವಿಚಾರಗಳು ನ್ಯೂಸ್ ಅಲ್ಲಿ ಪ್ರಿಂಟ್ ಆಗ್ತಾ ಇದೆ, ಮೀಡಿಯಾದಲ್ಲಿ ಬರ್ತಾ ಇದೆ. ಮತ್ತೆ ಒಂದ್ ಕಡೆ ಈ ರಣಬೀರ್, ಮತ್ತೆ ಇನ್ನೊಂದ್ ಕಡೆ ಇನ್ನೊಂದು ರಣಬೀರ್ ಜೊತೆ ಕೆಲಸ ಮಾಡ್ತಾ ಇದ್ದೀರಾ. ರಣವೀರ್ ಸಿಂಗ್. ಹೌದು, ಅವ್ರ ಜೊತೆ ಏನೂ ಪ್ರಿಂಟ್ ಆಗಿಲ್ಲ ನಂದು. ಅಲ್ಲಿ ಆ ಜನಗಳಿಂದ ಮತ್ತೊಂದು ಪ್ರಶ್ನೆನ ತಗೊಳ್ಳೋಣ. ಯಾರು ಕೇಳ್ತೀರಾ ಹೇಳಿ. ಸಕ್ಸಸ್ಫುಲ್ ಮೂಮೆಂಟ್ ನ ನೀವು ತಲುಪಿದೀರಾ. ಆ ಸಕ್ಸಸ್ ನ ರೀಚ್ ಆಗೋದಕ್ಕೆ ನೀವು ಸೀಕ್ರೆಟ್ ಮಂತ್ರ ಏನು ಅಂತ ನೀವು ನನಗೆ ಹೇಳ್ಬೋದಾ? ಸೊ ನಾನು ನಿಮ್ ತರ ಬೆಳಿಬಹುದು. ನನಗೆ ರಜತ್ ಅವ್ರ ಪ್ರಶ್ನೆ ಕೇಳೋ ತರ. ಆನೆಸ್ಟ್ಲಿ ಇದು ಕ್ಲೀಶೆಡ್ ಆನ್ಸರ್ ಅಲ್ಲ. ಆದ್ರೆ ನನ್ಗೆ ಯಾವ ಸೀಕ್ರೆಟ್ ಮಂತ್ರನೂ ಗೊತ್ತಿಲ್ಲ. ಮತ್ ನಾನು ಇದನ್ನು ಹೇಳ್ತಾ ಇಲ್ಲ ನಾನು ತುಂಬಾ ಸಕ್ಸಸ್ಫುಲ್ ಸ್ಟೇಜ್ ಅಲ್ಲಿ ಇದೀನಿ ಅಂತ. ನಾನೇನ್ ಅನ್ಕೊಂಡಿದೀನಿ ಅಂದ್ರೆ ನಾನು ಇವಾಗ ತಾನೇ ಶುರು ಮಾಡಿದೀನಿ. ಆಬ್ವಿಯಸ್ಲಿ ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಬಟ್ ಏನು ಸೀಕ್ರೆಟ್ ಮಂತ್ರ ಇಲ್ಲ. ಬಟ್ ನಿಮ್ ಕಣ್ಣಲ್ಲಿ, ನಿಮ್ ಮನ್ಸಲ್ಲಿ, ನಿಮ್ಮ ಒಳಗೆ ಈ ಡ್ರೀಮ್ ಇದ್ರೆ ಅದು ಪೂರ್ತಿ ಆಗೇ ಆಗುತ್ತೆ. ನೀವ್ ಬರೀ ಡ್ರೀಮ್ ಮಾಡ್ತಾ ಇರಿ, ಆಗೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ರಿಯಲಿ ಅಡೋರಬಲ್ ಆಲಿಯಾ. ಥ್ಯಾಂಕ್ ಯು. ಲೈಕ್ ನಿಮ್ ವಾಯ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಐ ಜಸ್ಟ್ ವಾಂಟ್ ಟು ನಿಮ್ ಸಾಂಗ್ ನ ಕೇಳಬೇಕು ಅಂತ. ಮೇ ತೇನು ಸಮझावा क्यों? मैं तेनू समझावा कि ना तेरे बिना लगदा जी, तू की जाने प्यार मेरा, मैं करा इंतजार हार तेरा, तू दिल तू यो जान मेरी, जान मेरी.